ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಅಂತಂದರೆ ಲೈಕ್ ಕಂಪ್ನಿಯಲ್ಲಿ ಕ್ರಿಸ್ಮಸ್ ಇರೋ ಕಾರಣದಿಂದ ಲೀವ್ ಕೊಟ್ಟವ್ರೆ. ಅದಕ್ಕೆ ಇವಾಗ ಮನೇಲಿ ಕೂತ್ಕೊಂಡು ಬೋರ್ ಹೊಡಿತೆ ಅಂತ ಏನು ಮಾಡೋದು ಅಂತ ಓಲಾ ಓವರ್ ಆನ್ ಮಾಡಿದ್ದೀನಿ. ಅದು ಸಂಜೆ ಟೈಮ್ ಬಂದು ನೀವೇ ನೋಡ್ಬೋದು 5:15 ಆಗ್ತಾ ಬರ್ದೆ, 5:22. ಪ್ರೆಸೆಂಟ್ ಎಲ್ಲಪ್ಪ ಇದ್ದೀನಿ ಅಂತಂದರೆ ಹೊಸಕೋಟೆ ಟೋಲ್ ಹತ್ರ ನೋಡ್ರೆ ಸೂರ್ಯ ಕೂಡ ಮುಳುಗ್ತಾವನೆ. ಹೊಸಕೋಟೆ ಟೋಲ್ ಹತ್ರ ಗಾಡಿ ಹಾಕೊಂಡು ಕೂತಿದ್ದೀನಿ. ಆಲ್ರೆಡಿ ಡ್ಯೂಟಿ ಆನ್ ಮಾಡ್ಕೊಂಡು ಕೂತಿದ್ದೀನಿ. ಓಲಾ ಊಬರ್ ರ್ಯಾಪಿಡೋ ಆನ್ ಮಾಡಿದ್ದೀನಿ, ನಮ್ಮ ಹತ್ರ ಏನು ಆನ್ ಮಾಡಿಲ್ಲ. ಸಾಯಂಕಾಲ ಟೈಮ್ ಯಾವ ಥರ ಇರ್ಬೋದು ವೀಕ್ ಡೇಯಲ್ಲಿ, ಅದನ್ನು ಇವತ್ತು ಬಂದ್ಬಿಟ್ಟು ಮಂಗಳವಾರ ಯಾವ ಥರ ಇರ್ಬೋದು ಡ್ಯೂಟಿ ಅಂತ ಒಂದು ವಿಡಿಯೋ ಶೂಟ್ ಮಾಡ್ತಾ ಇರೋದು. ಲೈಕ್ ನೋಡೋಣ. ನಂಗೆ ಅನ್ನಿಸ್ದಂಗೆ ಅಷ್ಟೊಂದು ಜಾಸ್ತಿ ಬಿಸ್ನೆಸ್ ಆಗಲ್ಲ ಅನ್ಕೊತೀನಿ, ಯಾಕಂದರೆ ವೀಕ್ ಡೇಲಿ ಅದು ನೈಟಲ್ಲಂತೂ ಕಮ್ಮಿ ಇರುತ್ತೆ ಅನಿಸುತ್ತೆ, ಯಾಕಂದರೆ ನಾನು ಯಾವತ್ತೂ ಮಾಡಿಲ್ಲ. ನೋಡೋಣ, ಇವತ್ತೊಂದು ಟ್ರೈ ಕೊಡೋಣ. ಹಂಗೆ ನಾಳೆ ಒಂದು ಸ್ವಲ್ಪ ಕೆಲಸಗಳೈತೆ, ಗಾಡಿಗೆ ಒಂದು ಸ್ವಲ್ಪ ಕ್ಯಾರಿಯರು ಅದು ಇದೆಲ್ಲ ಸ್ವಲ್ಪ ಹಾಕಿಸ್ಬೇಕು. ಅದು ನೆಕ್ಸ್ಟ್ ಇನ್ನೊಂದು ವೀಡಿಯೋಲಿ ಬರುತ್ತೆ. ಇವಾಗ ಸದ್ಯಕ್ಕೆ ಲೈಕ್ ಇದು ಏನಪ್ಪ ಡ್ಯೂಟಿ ಯಾವ ಥರ ಇರುತ್ತೆ ಏನು ಕತೆ ಅಂತ ನೋಡೋಣ. ಬಟ್ 4:45 ಬಂದಿರೋದು ನಾನು ಹೊಸಕೋಟೆ ಟೋಲ್ ಹತ್ರ. ಬಟ್ ಇನ್ನೂ ಯಾವುದೇ ಥರ ಬುಕ್ಕಿಂಗ್ ಬಂದಿಲ್ಲ, ಅದಕ್ಕೆ ವೆಯ್ಟಿಂಗು. ಬಂದಿದ ತಕ್ಷಣ ಬುಕ್ಕಿಂಗ್ ಎತ್ಕೊಂಡು ಸೀದಾ ಹೊಡ್ತಾ ಇರೋದೆ. ಯಾವ್ದಾನ ಸಿಟಿ ಕಡೆ ಕೊಟ್ಟರೆ ಸಾಕು ಇವಾಗ ಸದ್ಯಕ್ಕೆ. ಆ ಕಡೆಯಿಂದ ನೋಡೋಣ ಯಾವ್ದಾನ ಬೇರೆ ಕಡೆ. ಇವಾಗ ಯಾಕಂದರೆ ಪೀಕ್ ಟೈಮ್ ಇದು, ಎಲ್ಲರಲ್ಲಿ ಕಂಪ್ನಿಗಳು ಬಿಟ್ಟಿರ್ತಾರೆ, ಅವರು ಆ ಕಡೆ ಹೋಗ್ತಾ ಇರ್ತಾರೆ. ಅದಕ್ಕೂ ವಾಟ್ಸಪ್ ಗ್ರೂಪ್ಗಳೆಲ್ಲ ನೋಡ್ತಾ ಇದ್ದೀನಿ, ಯಾವ್ದಾನ ಡ್ಯೂಟಿ ಬಂದು ಎತ್ಕೊಂಡು ಹೋಗೋಣ ಅಂತ. ಕರೆಕ್ಟಾಗಿ ಆಲ್ಮೋಸ್ಟ್ ಅಲ್ಲಿ 10 ದಿವಸ ಏನೋ ರಜೆ ಐತೆ ಕಂಪ್ನಿ. ಅದಕ್ಕೆ ಏನು ಮಾಡೋದು ಅಂತ ಅರ್ಥ ಆಗ್ತಾಯಿಲ್ಲ. ಆ ಕಾರಣದಿಂದ ಓಲಾ ಓಬರು ಔಟೇಷನ್ ಇನ್ನೂ ಯಾವುದೂ ಸಿಕ್ಕಿಲ್ಲ ಬರೋ. ಯಾವ್ದಾರು ಇತ್ತು ಅಂದರೆ ದಯವಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ನೀವೇ ಮೆಸೇಜ್ ಮಾಡಿ, ಬರೋ ಎಲ್ಲ ಹೋಗ್ಬೇಕಾಗಿದೆ ಅಂದರೆ ನನಗೆ ಒಂದು ಕಾಂಟ್ಯಾಕ್ಟ್ ಮಾಡಿ. ಆ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಮೆಸೇಜ್ ಹಾಕ್ರಿ, ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಎಲ್ಲ ನಾವು ಹೋಗಿದ್ರೆ ಆರಾಮಾಗಿ ಒಂದು ಒಳ್ಳೆ ಜಾಲಿ ರೈಡ್ ಹೋಗಿ ಬರೋಣ ಹೇಳ್ತಾ ಫಸ್ಟ್ ಇವಾಗ ಡ್ಯೂಟಿ ಎತ್ಕೊಂಡು ಸಿಟಿ ಕಡೆ ಹೋಗ್ಬಿಡೋಣ ಬನ್ನಿ. ಸ್ನೇಹಿತರೆ ಹೊಸಕೋಟೆಯಿಂದ ಯಾವುದೇ ಥರ ಬುಕ್ಕಿಂಗ್ ಬರಲಿಲ್ಲ ಅಂದರೆ ಹೊಸಕೋಟೆ ಟೋಲಿಂದ, ಅದಕ್ಕೆ ನಾನು ಡೈರೆಕ್ಟಾಗಿ ಹೋಗಿ ಕನ್ಮಂಗ್ಲ ಹತ್ರ ಇದ್ದೀನಿ. ಇಲ್ಲೇ ಒಂದು ಟೀ ಅಂಗಡಿ ಇತ್ತು, ಒಂದು ಟೀ ಕುಡ್ಕೊಂಬಂದು ಆನ್ ಮಾಡ್ಕೊಂಡು ಕೂತಿದ್ದೀನಿ. ಯಾವುದೇ ಥರ ಡ್ಯೂಟಿ ಬಿದ್ದಿಲ್ಲ. ಆಲ್ಮೋಸ್ಟ್ ಅಲ್ಲಿ 6 ಗಂಟೆ ಆಯ್ತಾ ಬಂತು, ಅರ್ಧ ಅವರ್ ಆಯಿತು ಆನ್ ಮಾಡಿ. ಯಾವುದೇ ಥರ ಡ್ಯೂಟಿ ಬಂದಿಲ್ಲ. ನೋಡೋಣ ಯಾವಾಗ ಕೊಡ್ತಾನೆ ಏನು ಕತೆ ಅಂತ. ಬಟ್ ಇವತ್ತು ಡ್ಯೂಟಿ ಮಾಡಲೇಬೇಕು. ನೈಟಲ್ಲಿ ಎಷ್ಟು ಡ್ಯೂಟಿ ಆಗುತ್ತೆ ನೋಡೋಣ. ಸ್ನೇಹಿತರೆ ಅಲ್ಲಿಂದ ಡೈರೆಕ್ಟಾಗಿ ನಾವು ಬಂದಿದ್ದೆ ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಕೊಟ್ಟ ಎಷ್ಟೊತ್ತಿಗೆ ಕರೆಕ್ಟಾಗಿ 7 ಗಂಟೆಗೆ ನಾವು ಬುಕ್ಕಿಂಗ್ ಕೊಟ್ಟ. ಇವಾಗ ಟೈಮ್ ಬಂದು 8:20 ಆಗ್ತಾ ಬರ್ತೈತೆ. ನೀವು ನೋಡ್ಬೋದು 955 ರೂಪಾಯಿ ಕೊಟ್ಟ ರ್ಯಾಪಿಡೋಲ್ಲೇ ಎಕ್ಸೆಲ್ ಡ್ಯೂಟಿ. ಸೀದಾ ಎತ್ಕೊಂಬಂದು ಡ್ರಾಪ್ ಮಾಡಿದೆ. ಕರೆಕ್ಟಾಗಿ 29 ಕಿಲೋಮೀಟ್ರ್ ಇತ್ತು ಅಲ್ಲಿ ಕನ್ಮಂಗ್ಲಿಂದನೇ. ಸರಿ, ಕನ್ಮಂಗ್ಲಿಂದ ಆವಲಹಳ್ಳಿಯಿಂದ ಬುಕ್ಕಿಂಗ್ ಬಂದಿದೆ, ಅಂದರೆ ಕನ್ಮಂಗ್ಲ ರೋಡಲ್ಲಿ ಮೇನ್ ರೋಡಲ್ಲಿ ಬುಕ್ಕಿಂಗ್ ಬಿದ್ದಿದ್ದು. ಇದು ಎತ್ಕೊಂಬಂದು ಡೈರೆಕ್ಟಾಗಿ ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ನೋಡ್ಬೋದು ಇಲ್ಲೇ ಇದೆ ಮೆಟ್ರೋ, ಇಲ್ಲೇ ಇದ್ದೀನಿ. ಸ್ನೇಹಿತರೆ ಹಂಗೆ ಸುಮ್ಮನೆ ರೈಲ್ವೆ ಸ್ಟೇಷನ್ ಹತ್ರ ಇದ್ನಲ್ಲ, ಅದಕ್ಕೆ ನಾನು ಸುಮ್ಮನೆ ಸ್ವಾಮಿಗೆ ಒಂದು ಫೋನ್ ನೋಡಿದೆ, ಎಲ್ಲಿದೆಯೋ ಏನು ಮಾಡ್ತಾ ಇದೆಯೋ ಅಂತ. ನನ್ನ ಮಗನು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡ್ಯೂಟಿಗೆ ಬಂದ್ಬಿಟ್ಟವನೆ. ಅವನು ಓಲಾ ಓವರ್ ಮಾಡ್ತಾವಂತೆ. ಎಲ್ಲಿದೆಯೋ ಅಂತ ಕೇಳಿದ್ರೆ ಇಲ್ಲೇ ಓರಿಯನ್ಮಲ್ ಹತ್ರ ಇದ್ದೀನಿ ರಾಜೇಶ್ನಗರ ಅಂತಂದ. ಇಲ್ಲೇ ಇದೆಯಲ್ಲ ಲೊಕೇಶನ್ ಕಳಿಸೋ ಅಂತಂದರೆ 1 ಕಿಲೋಮೀಟ್ರಲ್ಲಿ ಐತೆ ಅವ್ನ ಲೊಕೇಶನ್. ಅವ್ನಿಗೂ ನನಗೂ ಹೋಗ್ತಾ ಇದ್ದೀನಿ. ನೋಡ್ಬೋದು ಫುಲ್ಲು ಜಾಮ್ ಆಗಿಬಿಡೈತೆ. ಕರೆಕ್ಟಾಗಿ 7 ನಿಮಿಷ ತೋರಿಸ್ತಾ ಐತೆ. ನಾನು ವೀಡಿಯೋ ಮಾಡ್ತಾ ಇರೋದು ಇದರಲ್ಲೇ ಲೊಕೇಶನ್ ಹಾಕಿರೋದು. ಬರ್ರಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಅವನ ಹತ್ರ. ಸ್ನೇಹಿತರೆ ಫೈನಲಿ ಅವ್ನ ಲೊಕೇಶನ್ಗೆ ಬಂದು ರೀಚ್ ಆಗಿದ್ದೀನಿ. ನನ್ನ ಮಗ ಇಲ್ಲ ಹಾಕ್ಕೊಂಡು ಕೂತ ನೋಡ್ರಿ ಬಿಡಿ. ಅವನಿಲ್ಲ ಇಲ್ಲ ವಾಶ್ರೂಮ್ ಹೋಗೋಣ ಅಂತ ಇಲ್ಲೇ ಪಬ್ಲಿಕ್ ಟಾಯ್ಲೆಟಲ್ಲಿ. ಒಂದು ಗಾಡಿನೋ ಇಲ್ಲೇ ಪಕ್ಕದಲ್ಲಿ ನಿಂತೈತೆ. ಇಲ್ಲಿ ಕರೆಕ್ಟಾಗಿ ರಾಮೇಶ್ವರಂ ಕೆಫೆ ಹತ್ರ ಇದೆ. ರಾಮೇಶ್ವರಂ ಕೆಫೆ ಕರೆಕ್ಟಾಗಿ ಇಲ್ಲಿ ಗಾಡಿ ಹಾಕ್ಕೊಂಡು ಸೈಡಿಗೆ ನಿಂತಿದ್ರೆ ಪರ್ಫೆಕ್ಟ್ ಜಾಗ ಅಂದ್ಕೊಳ್ಳಿ. ಬಟ್ ಇನ್ನೊಂದಿನ ಅಂತಂದರೆ ಇಲ್ಲೇ ಪೊಲೀಸರಲ್ಲ ಅಲ್ಲೇ ಅವರ ಗಾಡಿ ಕಾಣಿಸ್ತಾಯ್ತಾ. ಬಟ್ ನಾನು ವೀಡಿಯೋ ಮಾಡ್ತಾಯಿದ್ದೆ, ನಮ್ಮ ಹಿಂದೆಗಡೆ ನಿಂತವ್ರು ಅವರು. ಅದಕ್ಕೆ ನಾನು ಆ ಕಡೆ ವೀಡಿಯೋ ತೋರಿಸ್ತಾ ಇಲ್ಲ. ಇಲ್ಲಿ ನೋ ಪಾರ್ಕಿಂಗ್ ಇದೆ. ಆ್ಯಕ್ಚುಲಿ ಅಲ್ಲೇ ಬೋರ್ಡ್ ಹಾಕೋ ನೋಡ್ರಿ ಮೇಲೆಗಡೆ ನೋ ಪಾರ್ಕಿಂಗ್ ಅಂತ. ಬಟ್ ಇಲ್ಲೆಲ್ಲೂ ಜಾಗ ಇಲ್ಲ. ಇವತ್ತು ಫುಲ್ ಮಾಲೆಲ್ಲ ರಶ್ ಆಗಿಬಿಡೈತೆ, ಅಲ್ಲೆಲ್ಲ ಹಾಕೋಕ್ಕಾಗಿಲ್ಲ. ಅದಕ್ಕೆ ಇಲ್ಲೇ ಹಾಕೊಂಡು ಕೂತ್ಕೊಂಡಿದ್ದೀರಿ. ನಾನು ಬರಲಿ ಮಾತಾಡಿಸ್ಕೊಂಡು ಪೊಲೀಸರು ಕಳೆದ್ರೆ ಸರ್ ಒಂಚೂರು ರೆಸ್ಟ್ ಮಾಡೋಕ್ಕೆ ವಾಶ್ರೂಮ್ಗಳು ಬರ್ತೀರಿ ಸರ್ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಬಿಡೋದು. ಬರಲಿ ಅವ್ನು ಬಂದಾಗ ತೋರಿಸ್ತೀನಿ ನನಗೆ. ಆಮೇಲೆ ನಾಳೆಗೆ ಬಂದ್ಬಿಟ್ಟು ಆ್ಯಕ್ಚುಲಿ ಕ್ಯಾರಿಯರ್ ಇದೇ ಥರ ಹಾಕಿಸ್ತಾ ಇರೋದು. ಬಟ್ ಕಾರಲ್ಲ, ಗೋ ಫೇರ್ ಹಾಕಿಸ್ತಾ ಇರೋದು. ನೋಡಿರಿ ಸೇಮ್ ಇದೇ ಥರ ಹಿಂದಗಡೆಯಿಂದ ತೋರಿಸ್ತೀನಿ. ಇದೇ ಥರ ಅಂದ್ಕೊಳ್ಳಿ ಹಾಕಿಸ್ತಾ ಇರೋದು ಕ್ಯಾರಿಯರು. ಮೇಲೆಗಡೆ ಆ ಥರ ಇರ್ತದೆ ಇದೇ ಥರ. ಬಟ್ ನನ್ನ ಗಾಡಿಗೆ ಇವಾಗ ಫುಲ್ ಬಂಡಿ ಐತೆ. ಬಟ್ ಮೇಲೆಗಡೆ ಸೇಮ್ ಅದೇ ಥರ ಬರುತ್ತೆ. ಆಮೇಲೆ ಲೈಟ್ಸು ಚೇಂಜ್ ಮಾಡಿಸ್ತಾ ಇದ್ದೀನಿ, ಫಾಗ್ ಲೈಟ್ ಹಾಕಿಸ್ತಾ ಇದ್ದೀನಿ. ಆಮೇಲೆ ಹೆಡ್ಲೈಟು ಅದು ಬೇರೆ IB ಮಾತ್ರ ಚೇಂಜ್ ಮಾಡಿಸ್ತಾ ಇದ್ದೀನಿ. ಬಟ್ ಲೋ ವೋಲ್ಟೇಜ್, ಜಾಸ್ತಿ ವೋಲ್ಟೇಜ್ ಅಲ್ಲ. ಆಮೇಲೆ ಹಿಂದೆಗಡೆ ಇದು ರಿಫ್ಲೆಕ್ಟರ್ ಐತಲ್ಲ, ಇದಕ್ಕೂ ಲೈಟ್ ಹಾಕ್ಸ್ಬೇಕು. ತುಂಬ ದಿವಸ ಅನ್ಕೊತಾ ಇದ್ದೆ, ಅದಕ್ಕೂ ಒಂದು ಚೇಂಜ್ ಮಾಡಿಸ್ಬಿಡೋಣ ಅಂತ. ಅದೊಂದು ರಿಫ್ಲೆಕ್ಟರ್ ಒಂದು ಹಾಕ್ಸ್ಬೇಕು. ಇಷ್ಟೈತೆ ನಾಳೆ 3 ಕೆಲಸಗಳು. ನಾಳೆ ಹಾಕಿಸ್ಬೇಕು. ಯಾವ ಅಂಗಡಿ ಏನು ಕತೆ ಅಂತ ಸಪ್ರೇಟ್ ಇನ್ನೊಂದು ಲಾಗಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಇವತ್ತು ನೈಟ್ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಒಂದು ಚಾಲೆಂಜು. ಅದ್ರದ್ದು ಇವತ್ತು ನೈಟ್ ವೀಡಿಯೋ ಮಾಡ್ತಾ ಇರೋದು. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಬೇರೆ 955 ರೂಪಾಯಿ ಆಗೈತೆ ಅಷ್ಟೇ ಅರ್ನಿಂಗ್ಸು. ಮುಂದೆ ನೋಡೋಣ ಎಷ್ಟೆಷ್ಟು ಆಗುತ್ತೆ ಏನು ಕತೆ ಅಂತ. ಎಲ್ಲ ನೋಡ್ರಿ ಅಣ್ಣ ಬರ್ತಾವನೆ. ಅಣ್ಣ ಗೊತ್ತು ನೋಡ್ರಿ. ಲೈ ಯೂನಿಫಾರ್ಮ್ ಎಲ್ಲ ಮನ ಮರ್ಯಾದೆ ಇಲ್ಲ. ಹಿಂಗೆ ಬರ್ತಾನೆ ನೋಡ್ರಿ ಡ್ಯೂಟಿಗೆ. ಉಗಿರಿ ಮಕ್ಕೆ ಯೂನಿಫಾರ್ಮ್
ಮರ ಅಂತಂದ್ರೆ ಹಿಂಗ್ ಬರೋದು ಹಿಂಗೆ ಗೊತ್ತಾ ಫ್ರೆಂಡ್ಸ್, ಅಲ್ಲೇ ನಿಂತ್ಕೊಂಡು ಮಾತಾಡು. ರಾಮೇಶ್ವರ ಕೆಫೆಯಲ್ಲಿ ಏನಾದ್ರು ಊಟನ ಫ್ರೀಯಾಗಿ ಕೊಡ್ತಾವಲ್ಲ, ಏನು ಅಂತಾನೆ ಗೊತ್ತಾಯ್ತಲ್ಲ. ನಾಲ್ವೇರ ಅಲ್ಲಿ ವಾಶ್ರೂಮ್ ಹೋಗ್ಬೇಕಾಯ್ತು, ಡ್ರೈವರ್ಗಳ ಪರಿಸ್ಥಿತಿ ಗೊತ್ತಲ್ಲ, ಒಳಗಡೆ ಹೋಗಿದೆ. ಏನ್ ಆ ಜನ ನಮ್ಮನ್ನ ನೆಲದಾಗ ಕೂತ್ಕೊಂಡು ತಿಂತವ್ರ ಅಲ್ಲಿ. ಆ ತರ ಇಲ್ಲ, ಕಾಸು ಕೊಟ್ಬಿಟ್ಟು ಫಸ್ಟ್ ಟೈಮ್ ಒಂದು ಹೋಟ್ಲಲ್ಲಿ ಕೆಳಗಡೆ ಕೂತ್ಕೊಂಡು ತಿನ್ನೋದು ಅದು ರಾಮೇಶ್ವರಂ ಕೆಫೆಯಲ್ಲಿ. ಅಲ್ಲೇ ಒಟ್ನಲ್ಲಿ ಅದು ಏನು ಐಪ್ ಅಷ್ಟು ನನಗಂತೂ ಗೊತ್ತಿಲ್ಲ. ಒಂದು ದೋಸೆ 120 130 ರೂಪಾಯಿ ನಾವು ಒಂದು ದೋಸೆ ಮಸಾಲೆ ದೋಸೆ ನಮ್ಮ ಮಚ್ಚ ಕೊಡಿಸ್ತಾನೆ. ಅದಕ್ಕೆ 120 ಏರ್ಪೋರ್ಟ್ ಅಲ್ಲಿ ಏನಾರ ಒಂದು ಇಡ್ಲಿ ತಗೊಂಡ್ರೆ 300 ರೂಪಾಯಿ. ಏರ್ಪೋರ್ಟ್ ಬಿಡೋ ನಮ್ಮ ನೆಕ್ಸ್ಟ್ ಲೆವೆಲ್. ಅಲ್ಲಿ ಏನೋ ತಿನ್ಬೇಕಂದ್ರೆ ನಾವು ಈ ಕಾರಿಗಿರಿ ಮಾರಬೇಕು ಅಷ್ಟೇ. ಇಲ್ಲ ಅಷ್ಟು ಒಂದು ಪಂಗಲ್ ಏನೋ ತಿನ್ಬೇಕು ಅಂದ್ರೆ 400 ರೂಪಾಯಿ. ಅಲ್ಲಿ ಏನು ಅವ್ರ ಅಮ್ಮನ ಇಷ್ಟ ಒಳ್ಳೆ ಇದು ಕೊಟ್ಟಂಗೆ ಕೊಡ್ತಾರೆ, ಒಳ್ಳೆ ಸ್ನ್ಯಾಕ್ಸ್ ಕೊಟ್ಟಂಗೆ. ಒಟ್ಟಾಗಿ ನನ್ನ ಮಗ ಪೊಲೀಸರು ಇದನ್ನು ಹಾಕ್ಬಿಟ್ಟೋಗಿದೆಯಲ್ಲ ಯಾವ್ದು ಏರಿದ್ಮೇಲೆ ನಾನು ಬಂದು ಗಾಡಿ ಹಾಕಂದ ಮಚ್ಚ ಎಲ್ಲ ಮಕ್ಕ ನೋಡ್ತಾವ್ರೆ. ನಾನು ಹಿಡಿದ್ಬಿಟ್ಟು ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಬಿಲ್ಡಪ್ಗೆ ಡವ್ ಇರಲಿ ಅಂತ. ಪಾಪ ಎಲ್ಲ ತುಂಬ ದೂರದಿಂದ ಗಾಡಿ ಓಡಿಸ್ಕೊಂಡ್ ಬಂದವ್ರೆ. ಹೆಂಗ್ ಬಂದಿದ್ಯಾ? ನಾನು ಗಾಡಿ ಸರ್ವಿಸ್ ಮಾಡಿಸಿದೆ, ಏನೋ ವೀರಾಮೆಂಟ್ ಮತ್ತೆ ಇದು ಕೊಟ್ಟಿದೆ, ಏನೋ ಹಂಗೆ ಬಂದಿದ್ದು. ಸುಮ್ಮನೆ ಬರೋಣ ಅಂತ ಬಂದೆ. ಒಂದು ಡ್ಯೂಟಿ ಬೀಳುತ್ತೆ ಯಶವಂತಪುರಕ್ಕೆ, ವಾಪಸ್ ಹಿಂಗೆ ಡ್ಯೂಟಿ ಬಿದ್ದರೆ ಮನೆಗೆ ಹೋಗ್ತೀವಿ ಅಷ್ಟೇ. ನೋಡಪ್ಪ, ಅವ್ನು ಡ್ಯೂಟಿ ಮಾಡಬಾರ್ದು ಅಂತ ಬಂದಿರೋದು, ಬಟ್ ನಾನು ಮಾಡಬೇಕು ಅಂತ ರೆಡಿಯಾಗಿ ಬಂದಿದ್ದೀನಿ. ನನಗೆ ಡ್ಯೂಟಿ ಇಲ್ಲ. ಅಣ್ಣ ಒಂದು 2 ಡ್ಯೂಟಿ ಅಲ್ಲಿ ಬೇಗ ಅಷ್ಟು ಬೇಗ 2 ಡ್ಯೂಟಿ ಮಾಡಿಬಿಟ್ಟವನೆ. ಇಬ್ಬರು ಒಂದೇ ಟೈಮ್ ಅಂತ ಸ್ಟಾರ್ಟ್ ಮಾಡಿ ಕೇಳಿದೆ ಯಾವ ಟೈಮ್ ಸ್ಟಾರ್ಟ್ ಮಾಡಿದ್ದು ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್, ನನಗೂ ಗೊತ್ತಿಲ್ಲ ಅವ್ನು ಡ್ಯೂಟಿ ಬರ್ತಾನೆ ಅಂತ. ಕಾಲು ಮಾಡಿರಲಿಲ್ಲ. ಈಗ ಸುಮ್ಮನೆ ಫೋನ್ ಮಾಡಿದೆ, ನೋಡ್ರೆ ಯಶವಂತ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಬಾ ಅಂತಂದ. ಡೈರೆಕ್ಟಾಗಿ ಇಲ್ಲಿಗೆ ಬಂದು ಇವಾಗ ಊಟ ಗೀಟ ಕೊಡಿಸ್ತಾನೆ ನಮ್ಮ ಮಚ್ಚ, ತಿನ್ಕೊಂಡು ಇಷ್ಟ ಮನೆಗೆ ಹೋಗೋದು. ಅಂದರೆ ಅವ್ನ ಮನೆಗೆ ಹೋಗ್ತಾನೆ, ನಾನು ಡ್ಯೂಟಿ ಮಾಡ್ತೀವಿ ನೈಟೆಲ್ಲ. ಸ್ನೇಹಿತರೆ 9:15 ಆದರೂ ಯಾವುದೇ ಥರ ಡ್ಯೂಟಿ ಬೀಳಲಿಲ್ಲ. ಅದಕ್ಕೇ ಇವಾಗ ಗಾಡಿ ಎತ್ಕೊಂಡು ಊಟಕ್ಕೆ ಅಂತ ಹೋಗ್ತಾಯಿದ್ರೆ ಹೋಗಿ ಊಟ ಗೀಟ ಮಾಡ್ಕೊಂಬಂದು ಮತ್ತೆ ಇಲ್ಲೇ ಹಾಕ್ಕೊಂಡು ನೋಡೋಣ ಡ್ಯೂಟಿ ಬೀಳುತ್ತಲ್ಲ ಏನು ಕತೆ ಅಂತ. ಫಸ್ಟು ಹೊಟ್ಟೆ ಎಷ್ಟೊತ್ತಾಯ್ತು, 9:15 ಆಯಿತು. ಊಟ ಗೀಟ ಮಾಡ್ಕೊಂಬಂದ್ಬಿಡೋಣ ಇಬ್ರು. ಇವತ್ತಿನ ನಮ್ಮಿಬ್ಬರು ಊಟ, ನಂದು ಸೌತ್ ಮೀಲ್ಸು. ಅವ್ನಿಗೆ ಯಾಕೋ ಹೊಟ್ಟೆ ಉರಿದೆ ಅಂತ ಮೊಸರನ್ನ ತಿಂತವನೆ. ನನ್ನ ಮೊಸರನ್ನ ಅವ್ನಿಗೆ ಕೊಟ್ಟಿದ್ದೀನಿ ತಿನ್ನಪ್ಪ ಅಂತ. ತಿನ್ನೋ ಮಚ್ಚ, ನಂದೇ ಪಾರ್ಟಿ ಇವತ್ತು. ಸ್ನೇಹಿತರೆ, ದೇವರಣಿಗೆ ಏನೋ ಅಂದ್ಕೊಂಡಿದ್ದೆ. ವೀಕ್ ಡೇ ಭಯಂಕರ ಕಷ್ಟ ಐತೆ ನಾವು ಓಲಾ ಓವರ್ ಮಾಡೋದು. ಏನಕ್ಕಪ್ಪ ಅಂತಂದರೆ ಟೈಮ್ ನೋಡ್ಬೋದು, ಸುಮಾರು 4 ಗಂಟೆ ಬೆಳಗಿನ ಜಾವ. ನೋಡ್ರಿ ಎಷ್ಟು ಅರ್ನಿಂಗ್ಸ್ ಆಗೈತೆ ಅಂತ. ಬರೀ 955 ರೂಪಾಯಿ ಆಗೈತೆ. ಇದು ನೆನ್ನೆ ಮಾಡಿರೋದು, ಅದು ಒಂದೇ ಒಂದು ಡ್ಯೂಟಿ ಬಂದಿರೋದು. ಡ್ಯೂಟಿನೇ ಬಿದ್ದಿಲ್ಲ. ಎಲ್ಲಿದ್ದೀನಿ ಅಂದರೆ ರಾಜಾಜಿನಗರದಲ್ಲೇ ಇದ್ದೀನಿ, ಚೋರ್ ರೋಡಲ್ಲೇ. ಲೈಕ್ ಒಂದು ಸ್ವಾಮಿನೂ ಇಲ್ಲೇ ಇದ್ದ. ರಾತ್ರಿ ಲೈಕ್ ಊಟ ಮಾಡಿಬಿಟ್ಟು ಇಲ್ಲೇ ಆನ್ ಮಾಡ್ಕೊಂಡು ಕೂತಿದ್ರೆ ಯಾವುದೋ ಬರೀ 100 ರೂಪಾಯಿ 150 ರೂಪಾಯಿ ಹಿಂಗೆ ಬೀಳ್ತಾಯಿತ್ತು. ಯಾವುದೂ ಡ್ಯೂಟಿನೇ ಬೀಳಿಲ್ಲ. ಸರಿ ಅಂತ ಆಯಿತು ಅಂತ ಅವನೊಂದು ನಿದ್ದೆ ಬರ್ತೈತಿರುವಂಥ ಒಂದು 2 ಅವರ್ ಮಲ್ಕೊಂಡು ಸರಿ ಅಂದ್ಬಿಟ್ಟು ಆನ್ ಮಾಡ್ಕೊಂಡೆ ಕೂತಿದ್ದೆ. ನಾನೇನು ಮಲಗಿರಲಿಲ್ಲ. ಬಟ್ ಯಾವುದು ಬೀಳಲಿಲ್ಲ ಗುರು. ಒಂದು ಏರ್ಪೋರ್ಟ್ ಆಗಲಿ, ಒಂದು ಬೇರೆ ಎಲ್ಲೂ ಲೋಕಲ್ಲು ಎಲ್ಲೂ ಬೀಳಲಿಲ್ಲ. ಆವಾಗಲೇ ಅರ್ಥ ಆಯಿತು ವೀಕ್ ಡೇ ಸಿಕ್ಕಾಪಟ್ಟೆ ಕಷ್ಟ ಐತೆ ಡ್ಯೂಟಿ ಮಾಡೋದು ಓಲಾ ಓಬರ್ ರ್ಯಾಪಿಡೋ ಅಲ್ಲಿ. ಏನು ಮಾಡೋಕ್ಕಾಗಲ್ಲ ಅಂತ. ಚಳಿ ಐತೆ ಅಂತ ಹೀಟ್ರ್ ಹಾಕೊಂಡು ಕೂತಿದ್ದೀನಿ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ. ಯಪ್ಪ ಸಾಕಂದು ಕೊಟ್ಟರೆ ಅದು ಕೊಟ್ಟ ನೋಡ್ರಿ 5 ಕಿಲೋಮೀಟ್ರ್ 170 ರೂಪಾಯಿ ಹಿಂಗೆ ಕೊಡ್ತಾವನೆ. ಚಿಕ್ಕಾಡಿ ರೂಟೆಲ್ಲ ಕೊಡ್ತಾವನೆ. ಮಾಡೋಕೆ ಒಂಥರ ಬೇಜಾರು. ಅದಕ್ಕೆ ಸುಮ್ಮನೆ ಆಗಿ ಇಲ್ಲೇ ಕೂತ್ಬಿಟ್ಟಿದ್ದೀನಿ. 4 ಗಂಟೆ ಆಗಿ ಹೋಯ್ತು ಗುರು ಟೈಮು. ಹೆಂಗಾಯ್ತು ಗೊತ್ತಾಗ. ಆಮೇಲೆ ಹಂಗೆ ನಿದ್ದೆ ಬತ್ತಾಯ್ತು ಅಂತ ಒಂದು 2 ಅವರ್ ಮಲಗಿದ್ದು. 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. ನಾವು ಮಲಗಿದ್ದು ಎಷ್ಟೊತ್ತು 12 ಗಂಟೆಗೆ 12:15 ಆಗಿತ್ತು ಮಲಗೋಷ್ಟೊತ್ತಿಗೆ. ಇವಾಗ 4 ಗಂಟೆಗೆ ಎದ್ದಿದ್ದೀನಿ. ಎದ್ದು ನೋಡ್ತೀನಿ ಒಂದೇ ಒಂದು ಡ್ಯೂಟಿ ಕೂಡ ಕೊಯ್ ಪಯ್ಯ ಅಂತ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಹಿಂಗಿರುತ್ತೆ ವೀಕ್ ಡೇ ಕತೆ. ನೋಡೋಣ, ಇನ್ನು ಬೆಳಗ್ಗೆ ಒಂದು 6 ಗಂಟೆವರೆಗೂ ಮಾಡ್ತೀನಿ. 6-7 ಗಂಟೆವರೆಗೂ ಡ್ಯೂಟಿ ಮಾಡೋಣ. ಎಷ್ಟಾಗೋದು ಏನು ಕತೆ ಅಂತ ನೋಡೋಣ. ಅವನು ಸ್ವಾಮಿ ಮಲಗಿದ್ದ, ಅದು ಯಾವುದೋ ಗ್ಯಾಪಲ್ಲಿ ಎದ್ದು ಹೊರಟೋಗ್ಬಿಟ್ಟವನೆ. ಹೇಳಲಿಲ್ಲ ಕೇಳಲಿ ಗೂಬ್ ನನ್ನ ಮಗ. ನಾನು ಮಲಗಿದ್ದೆ ಅಂದ್ಬಿಟ್ಟು ಅವನು ಸುಮ್ಮನೆ ಹೊರಟೋಗೋನೆ. ಮೋಸ್ಟ್ಲಿ ಒಂದು 1 ಗಂಟೆ 2 ಗಂಟೆಗೆ ಎದ್ದೋಗಿರ್ತಾನೆ ಪಕ್ಕ ಮನೆಗೆ. ನಾನು ಬೇಜಾರಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಸ್ನೇಹಿತರೆ, ರಾಜಾಜಿನಗರದಿಂದ ಡೈರೆಕ್ಟ್ ಏರ್ಪೋರ್ಟ್ ಒಂದು ಪಿಕಪ್ ಕೊಟ್ಟ. 1100 ರೂಪಾಯಿ ಕೊಟ್ಟ. ಆವಾಗಲೇ 900 ರೂಪಾಯಿ ಕೊಟ್ಟ, ಎತ್ಕೊಂಡಿಲ್ಲ. ಆಮೇಲೆ 1000 ರೂಪಾಯಿ ಕೊಟ್ಟ, ಎತ್ಕೊಂಡೆ. ಕಸ್ಟಮರ್ ಮೋಸ್ಟ್ಲಿ ಅರ್ಜೆಂಟ್ ಐತೇನೋ ಅಂತ ಎತ್ಕೊಂಡು ಫೋನ್ ಮಾಡಿ ಕೇಳಿದೆ. ನೋಡಿ ಸರ್ 1400 ರೂಪಾಯಿ ಕೊಟ್ಟರೆ ಬರ್ತೀನಿ ಅಂತಂದೆ. ಓಕೆ ಬನ್ನಿ ಸರ್ ಅಂತಂದರು. ಅದಕ್ಕೇ ಅವ್ರನ್ನ 1400 ರೂಪಾಯಿಗೆ ಮಾತಾಡಿಕೊಂಡು ಡೈರೆಕ್ಟ್ ಏರ್ಪೋರ್ಟಿಗೆ ಬಂದು ಬಿಟ್ಟಿದ್ದೀನಿ. ನೋಡಿ ಟರ್ಮಿನಲ್ 2 ಇದ್ದೀನಿ. ಬೆಳಗ್ಗೆ ಟೈಮ್ ಎಷ್ಟಪ್ಪ ಅಂತಂದರೆ 5:16. ನನ್ನ ಮಗ ಏರ್ಪೋರ್ಟ್ ಬಂದಿದ್ದ ತಕ್ಷಣ ಸೆಲ್ಫಿ ಕೇಳ್ತಾನೆ ಓಲಾ ಅವನು. ಈ ಓಲಾ ಓಬರ್ ರ್ಯಾಪಿಡೋ ನಮ್ಮ ಕಡೆ ಇದೇ ಬಳೆ ನೋಡ್ರಿ. ಬೇರೆ ಎಷ್ಟು 38 ಕಿಲೋಮೀಟ್ರಿಗೆ 1000 ರೂಪಾಯಿ ಕೊಟ್ಟಾನೆ. ಯಾವ ಲೆಕ್ಕಾಚಾರದಲ್ಲಿ ಡ್ಯೂಟಿ ಮಾಡೋದು? 1000 ರೂಪಾಯಲ್ಲಿ ಏನು ವರ್ಕೌಟ್ ಆಯ್ತದೆ? 200 ರೂಪಾಯಿ ಟೋಲೆ ಹೊರಟತ್ತದೆ. ಇನ್ನು 800 ರೂಪಾಯಿ ನಮ್ಮನ್ನು ಹೆಂಗೆ ಡ್ಯೂಟಿ ಮಾಡೋದು? ಅದಕ್ಕೆ ನಮ್ಮೆಲ್ಲ ಚಾಲಕರಿಗೂ ಒಂದು ದಯವಿಟ್ಟು ನನ್ನ ಕಡೆಯಿಂದ ಈ ವಿಡಿಯೋಲಿ ಕೇಳ್ಕೊತಾ ಇದ್ದೀನಿ,
ಏರ್ಪೋರ್ಟು ಓಲಾ ಊಬರ್ ಯಾವುದ್ರಲ್ಲ ಕಮ್ಮಿ ತೋರಿಸ್ತು ಅಂತಂದರೆ ಬಜೆಟ್ಗಿಂತ, ಸೊ ಫೋನ್ ಮಾಡಿಬಿಟ್ಟು ನೀವೇ ಕಸ್ಟಮರ್ ಕೇಳಿ, ನೋಡಿ ಸರ್ ಇಷ್ಟು ಕಿಲೋಮೀಟ್ರ್ ಐತೆ, 200 ರೂಪಾಯಿ ಟೋಲ್ ಹೋಗುತ್ತೆ, ನಮಗೇನು ಸಿಗೋಲ್ಲ, ಅದೇನು ರೇಟ್ ಆ್ಯಕ್ಚುಲ್ ಫೇರ್ ಏನಾಯ್ತೋ ಅದನ್ನು ಕೊಟ್ಬಿಡಿ, ಅಂದರೆ ಲೈಕ್ 1500 1600 ಎಷ್ಟು ಕಿಲೋಮೀಟ್ರ್ ಮೇಲೆ ಡಿಪೆಂಡ್ ಆಗುತ್ತೋ ಆ ಥರ ಹಂಗೆ ಕೇಳಿಬಿಟ್ಟು ಫೋನ್ ಮಾಡಿ ಈಸ್ಕೊಳ್ಳಿ. ಒಬ್ಬೊಬ್ಬರು ಅಕ್ಸೆಪ್ಟ್ ಮಾಡ್ತಾರೆ, ಓಕೆ ಸರ್ ಬನ್ನಿ ಅಂತಾರೆ, ಒಬ್ಬೊಬ್ಬರು ಇಲ್ಲ ಸರ್ ಅದೆಷ್ಟು ತೋರಿಸುತ್ತೆ ಅಷ್ಟೇ ತೋರಿಸುತ್ತೆ ಅಂತಾರೆ. ಅದು ನಿಮ್ಮ ಇಷ್ಟ, ಹೋಗಿದ್ರೆ ಹೋಗ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಹೊಡಿಬೋದು. ಈಗ ನಾನು ಹಂಗೆ ಮಾಡಿದ್ದು, ಫೋನ್ ಮಾಡಿ ನೋಡಿ ಹಿಂಗೆ ಹೇಳಿದೆ, ಹಿಂಗೆ ಇದೆ ನೋಡಿ ಸರ್ ಸಿಚುವೇಷನು, 38 ಕಿಲೋಮೀಟ್ರ್ ಐತೆ, ಟೋಲ್ 200 ರೂಪಾಯಿ ಹೊರಟೋಗ್ಬಿಡುತ್ತೆ, ನಮಗೇನೂ ಸಿಗೋಲ್ಲ ಅದರಲ್ಲಿ, ಅದಕ್ಕೆ ನಿಮ್ಗೆ ಓಕೆ ಆದರೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಡ್ಯೂಟಿ ಬರ್ತೀನಿ ಅಂತಂದೆ. ಸರಿ ಸರ್ ಆಯ್ತು ಬನ್ನಿ 300 ರೂಪಾಯಿ ಕೊಡ್ತೀನಿ ಅಂತಂದರು. ಸರಿ ಅಂತ ಹೊರಟೆ. ಫಸ್ಟ್ 500 ರೂಪಾಯಿ ಕೇಳಿದ್ದು, ಕೊಡಲ್ಲ ಅಂತಂದರು. ಆಮೇಲೆ 300 ರೂಪಾಯಿ ಒಪ್ಕೊಂಡ್ರು, ಎಕ್ಸ್ಟ್ರಾ 300 ರೂಪಾಯಿ ಕೇಳಿದ್ದಕ್ಕೇ ಸರಿ ಆಯಿತು ಬನ್ನಿ ಸರ್ ಅಂತಂದು ಸರಿ ಅಂತ ಹೊರಟೆ. ಇವಾಗ ಇಲ್ಲಿಂದ ಯಾವ್ದಾನ ಡ್ಯೂಟಿ ಕೊಡ್ತಾನೋ ಇಲ್ಲ ಏನು ಕತೆ ಅಂತ ಗೊತ್ತಿಲ್ಲ. ಡೈರೆಕ್ಟ್ ಫಸ್ಟು ಅಲ್ಲಿ ವಾಶ್ರೂಮ್ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ ನಾನು ನಿಮಗೆ. ಸ್ನೇಹಿತರೆ, ಏರ್ಪೋರ್ಟಿಂದ ಡೈರೆಕ್ಟಾಗಿ ಇವಾಗ ಎಲ್ಲಪ್ಪ ಇದ್ದೀನಿ ಪ್ರೆಸೆಂಟ್ ಅಂತಂದರೆ ಡೈರೆಕ್ಟ್ ಕಂಪ್ನಿ ಹತ್ರ ಬಂದೆ. ಏನಕ್ಕಪ್ಪ ಕಂಪ್ನಿ ಅಂತಂದರೆ ವಾಶ್ರೂಮ್ ಇತ್ತು, ಹಂಗೆ ಲೈಕ್ ಫ್ರೆಶ್ ಅಪ್ ಆಗಬೇಕಾಗಿತ್ತು, ಮಕಾಯಿಗೆಲ್ಲ ತೊಳ್ಕೊಂಡು ಹಂಗೆ ಗಾಡಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು, ನೋಡಿರಿ ಗಾಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೇ ಕಂಪ್ನಿ ಹತ್ರ ಇದ್ದರೆ ಎಲ್ಲ ಮುಗೀತು. ದಿನನಿತ್ಯ ಕಾರ್ಯಕ್ರಮ ಏನೇನಿರುತ್ತೆ ಡೈಲಿ ಡ್ರೈವರ್ಗಳದ್ದು ಅದೆಲ್ಲ ಮುಗಿಸ್ಕೊಂಡು ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ ಬಂದೇ ಬಿಡ್ತು. ಎಷ್ಟಪ್ಪ ಆಯಿತು ರಾತ್ರಿ ಎರ್ನಿಂಗ್ಸ್ ಅಂದರೆ ಒಂದು 1000 ರೂಪಾಯಿ ಆಗಿತ್ತು. ಇಲ್ಲಿ ನಮ್ಮ ಆಲಹಳ್ಳಿಯಿಂದ ಯಶವಂತಪುರಕ್ಕೆ ಬಂದಿದ್ದು, ಅದು ರ್ಯಾಪಿಡಲ್ಲಿ 1000 ರೂಪಾಯಿ. ಆಮೇಲೆ ಬೆಳಗಿನ ಜಾವ 4 ಗಂಟೆಯಲ್ಲಿ ಏರ್ಪೋರ್ಟ್ ಒಂದು ಬಿದ್ದಿತ್ತು, ಅದು ಲೈಕ್ ರಾಜಾಜಿನಗರದಿಂದ ಇದಕ್ಕೆ ಏರ್ಪೋರ್ಟ್ಗೆ ಟರ್ಮಿನಲ್ 2 ಬಿದ್ದಿತ್ತು, ಅದು ಬಂದ್ಬಿಟ್ಟು 1400 ರೂಪಾಯಿ. ಟೋಟಲಾಗಿ ಎಷ್ಟಪ್ಪ ಆಯಿತು ಅಂದರೆ 2400 ರೂಪಾಯಿ ಆಗೈತೆ ಅರ್ನಿಂಗ್ಸು. ಅದ್ರಲ್ಲಿ ಟೋಲ್ 200 ರೂಪಾಯಿ ಹೋಯ್ತು ಅಂದ್ಕೊಳ್ರಿ, 2200 ರೂಪಾಯಿ ಆಗೈತೆ. ಇದು ರಾತ್ರಿನ ಅರ್ನಿಂಗ್ಸು. 2 ಡ್ಯೂಟಿ ಆಗಿದ್ದು, ಅಂದರೆ ಯಾವ ಡ್ಯೂಟಿನೂ ಆಗಿಲ್ಲ, ಫುಲ್ ಖಾಲಿನೇ ಬಿದ್ದಿದೆ ಅಂದ್ಕೊಳ್ಳಿ. ನೈಟ್ ಹೊತ್ತು ಡ್ಯೂಟಿ ಆಗೋಲ್ಲ ಅಂತ ಗೊತ್ತಾಗುತ್ತೆ, ಅದು ವೀಕ್ ಡೇ ಅಲ್ಲಿ ನೈಟ್ ಹೊತ್ತು ಡ್ಯೂಟಿ ಆಗೋಲ್ಲ, ಡೇ ಹೊತ್ತು ಆಗುತ್ತೆ. ಯಾಕೆ ಅಂತಂದರೆ ಪೀಕ್ ಕಂಪ್ನಿ ಲಾಗಿನ್ ಲಾಗೌಟ್ ಇರುತ್ತಲ್ಲ ಆ ಟೈಮಲ್ಲಿ ಮಾತ್ರ ಅಷ್ಟೇ ಡ್ಯೂಟಿ ಆಗೋದು. ಪೀಕ್ ಡೇ ಆದರೆ ಪೀಕ್ ಅವರ್ಗಳಲ್ಲಿ ನೈಟ್ ಟೈಮ್ ಅಂತೂ ಡ್ಯೂಟಿ ಆಗೋಲ್ಲ ಅಂತ ಅರ್ಥ ಆಗುತ್ತೆ ನನಗೆ. ವೀಕ್ ಡೇಸಲ್ಲಿ, ವೀಕೆಂಡ್ಸಲ್ಲಿ ಅಟ್ಲೀಸ್ಟ್ ಒಂದು 2-3 ಸಾವಿರ ಮಾಡ್ಬೋದು, ಬಟ್ ವೀಕ್ ಡೇಸಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಐತೆ ಡ್ಯೂಟಿಗಳು. ಗಾಡಿ ಹಾಕೋರು ಲೈಕ್ ತುಂಬ ಜನ ಯೋಚನೆ ಮಾಡಿ ಗಾಡಿ ಹಾಕಿ, ಲೈಕ್ ಶನಿವಾರ ಭಾನುವಾರ ಮಾತ್ರ ನೀವು ದುಡ್ಕೊಬೋದು, ಬೇರೆ ಟೈಮಲ್ಲೆಲ್ಲ ನೀವು ಅಲಿಬೇಕಾಗ್ತದೆ. ಹಂಗೆ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ವಿಡಿಯೋಲ್ಲಿ ನೀವು ನೋಡ್ತೀರಾ. ನೆಕ್ಸ್ಟ್ ಇವಾಗ ಕ್ಯಾರಿಯರು ಮತ್ತು ಲೈಟೆಲ್ಲ ಹಾಕಿಸ್ತಾ ಇದ್ದೀನಿ, ಅದು ನೆಕ್ಸ್ಟ್ ಬರೋ ವಿಡಿಯೋಲ್ಲಿ ನೀವು ನೋಡ್ತೀರಾ. ಇನ್ನೂ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ದಯವಿಟ್ಟು ಒಂದು ಲೈಕ್ ಸಬ್ಸ್ಕ್ರೈಬ್ ಹೊಡೆದ್ಬಿಟ್ಟು ಚಾನಲ್ ನೋಡ್ರಿ ಅಂತ ಹೇಳ್ತೀನಿ. ಸಿಗೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.